ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಡಾಕ್ಟರ್ ರಮೇಶ್ ಪಾಳೆಗಾರ್. ನಾವು ಸಾಕಷ್ಟು ಸೈಕೋ ಕಿಲ್ಲರ್ಗಳನ್ನ ನೋಡಿದ್ದೇವೆ, ಸೀರಿಯಲ್ ಸೈಕೋ ಕಿಲ್ಲರ್ಗಳನ್ನ ನೋಡಿದ್ದೇವೆ. ಒಂದಾದ ನಂತರ ಒಂದು ವಿಚಿತ್ರವಾಗಿ ಕೊಲೆಗಳನ್ನ ಮಾಡ್ತಾ ಇರ್ತಾರೆ. ಅವರ ಮಾನಸಿಕ ಸ್ಥಿತಿ ಆ ರೀತಿ ಇರುತ್ತೆ. ಒಂದು ರೀತಿ ಸೈಕೋಪಾತ್ಗಳು. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ತೆಲುಗುದಲ್ಲಿ ಒಂದು ಪಿಕ್ಚರ್ ಇದೆ, ರಾಕ್ಷಸುಡು ಅಂತ. ಅದರಲ್ಲಿ ಒಂದು ಕ್ಯಾರೆಕ್ಟರ್ ಕ್ರಿಸ್ಟಫರ್ ಅಂತ. ಆತ ಸ್ಕೂಲಲ್ಲಿದ್ದಾಗ ಒಂದಿಷ್ಟು ಆತ ನೋಡೋದಕ್ಕೆ ಚೆನ್ನಾಗಿಲ್ಲ, ಒಂದು ರೀತಿ ದೈಹಿಕವಾಗಿ ವೀಕ್ ಆಗಿದ್ದೇನೆ ಅಥವಾ ಅನ್ನೋ ಕಾರಣಕ್ಕೆ ಆತನ ಸ್ನೇಹಿತರು ಯಾರೋ ಆತನ ಜೊತೆ ಮಿಂಗಲ್ ಆಗ್ತಿರಲ್ಲ. ಎಲ್ಲ ಸ್ನೇಹಿತರಂತೆ ಆತನ ಅವರು ನೋಡ್ತಾ ಇರಲ್ಲ. ಇದು ಆತನ ಮನಸ್ಸಿಗೆ ನಾಟುತ್ತೆ. ಹಾಗಾಗಿ ಆತ ಒಂದು ಟಾರ್ಗೆಟ್ ಇಟ್ಕೊಂತಾನೆ. ಅಂದರೆ ಯಾರ್ಯಾರು ತುಂಬ ಚೆನ್ನಾಗಿರ್ತಾರೆ ಅಂಥವ್ರುಗಳನ್ನು ಕೊಲೆ ಮಾಡಬೇಕು ಅಂದರೆ ಸೈಕಿಕ್ ಮನಸ್ಥಿತಿ, ಅದು ಸೈಕೋ ಆಗಿಬಿಡ್ತಾನೆ. ಆತ ದೊಡ್ಡನಾದರೂ ಕೂಡ ಈ ಥರದ ಹುಡುಕಿ ತುಂಬ ಚೆನ್ನಾಗಿರೋ ಅಂಥವ್ರನ್ನ ವಿಚಿತ್ರವಾಗಿ ಭಯಾನಕವಾಗಿ ಕೊಲೆ ಮಾಡುವಂತಹ ಒಂದು ಹವ್ಯಾಸಕ್ಕೆ ಬೀಳ್ತಾನೆ, ಒಂದು ಗೀಳಿಗೆ ಬೀಳ್ತಾನೆ, ಒಂದು ಹುಚ್ಚಿಗೆ ಬೀಳ್ತಾನೆ. ಇದು ಸಿನಿಮಾದಲ್ಲಿ ಬರ್ತಕ್ಕಂತಹ ಒಂದು ಕತೆ ಇದು. ಆದರೆ ನಾನೀಗ ರಿಯಲ್ ಸ್ಟೋರಿ ಒಂದು ಹೇಳ್ತೀನಿ. ಸೊ ಈ ರಿಯಲ್ ಸ್ಟೋರಿಲಿ ವಿಲನ್ನು ರಷ್ಯಾ ಮೂಲದ ವ್ಯಕ್ತಿ. ಏನು ಅಂದರೆ, ಕಳೆದ ಜನವರಿ 14 ಮತ್ತು 15ರಲ್ಲಿ ಗೋವಾದಲ್ಲಿ ಒಂದು ಡಬಲ್ ಮರ್ಡರ್ ಆಗುತ್ತೆ. ಸೊ ಡಬಲ್ ಮರ್ಡರ್ ಯಾರ್ದಾಗುತ್ತೆ? ಎಲೆನಾ ಕೆಸ್ತನೋವಾ ಮತ್ತು ಎಲೆನಾ ಒನೋವಾ ಅಂತ ಇಬ್ಬರು ಮಹಿಳೆಯರು. ಇವ್ರನ್ನ ಕೊಲೆ ಮಾಡಿದ ವ್ಯಕ್ತಿ ಹೆಸರು ಅಲೆಕ್ಸಿ ಲೆನೋವಾ ಅಂತ. ಈತ ಮೂಲತಃ ರಷ್ಯಾದವನು. ಈ ಅಲೆಕ್ಸಿ ಲೆನೋವಾ ಯಾಕೆ ಕೊಲೆ ಮಾಡ್ತಾನೆ ಅನ್ನೋದಕ್ಕೆ ಒಂದು ಕಾರಣ ಇದೆ. ಆ ಡಬಲ್ ಮರ್ಡರ್ ಆದಮೇಲೆ ಪೊಲೀಸರು ಅವನನ್ನು ಹುಡುಕಿ ಅರೆಸ್ಟ್ ಮಾಡ್ತಾರೆ. ಯಾಕೆ ನೀನು ಈ ಇಬ್ಬರ ಮಹಿಳೆಯರನ್ನ ಕೊಂದೆ ಅಂತ ಪೊಲೀಸರು ವಿಚಾರಣೆಯಲ್ಲಿ ಕೇಳ್ತಾರೆ. ಆತ ಹೇಳ್ತಾನೆ, ನನಗೆ ಎಲೆನಾ ಅನ್ನೋ ಹೆಸರೇ ನನಗೆ ಬರಲ್ಲ ಅಂತ. ಯಾಕೆ ನಿನಗೆ ಎಲೆನಾ ಅನ್ನೋ ಹೆಸರನ್ನವ್ರು ಕಂಡ್ರೆ ಆಗಲ್ಲ? ಯಾಕೆ ನಿನ್ಗೆ ಅಷ್ಟು ದ್ವೇಷ? ಯಾಕೆ ಈ ರೀತಿ ನಿನಗೆ ಮನಸ್ಥಿತಿ ಬಂತು ಅಂತ ಕೇಳ್ತಾರೆ. ಎಲೆನಾ ಅಂತಕ್ಕಂಥವಳು ಏನಿದ್ದು ಈ ಅಲೆಕ್ಸಿ ಇದ್ದ ಇವ್ರ ಅಮ್ಮನ ಹೆಸರು. ಎಲೆನಾ ಅನ್ನೋದು ಈ ಅಲೆಕ್ಸಿ ಏನಿದ್ದ ಅವ್ರ ಅಮ್ಮನ ಹೆಸರು. ಎಲೆನಾ ಅಮ್ಮ ಏನು ಮಾಡ್ತಾ ಇದ್ದು, ಈ ಮಗು ಚಿಕ್ಕವನಿದ್ದಾಗ ಚೆನ್ನಾಗಿ ನೋಡ್ಕೊಳ್ಳಲಿಲ್ಲ. ಆತನ ಬಗ್ಗೆ ಒಂದಿಷ್ಟು ತಾತ್ಸಾರ ಮನೋಭಾವ ಇತ್ತು. ನೆಗ್ಲಿಜೆನ್ಸಿ ಮಾಡಿದ್ಲು ಮಗು ಮೇಲೆ. ಅಂದರೆ ಅಮ್ಮ ಏನು ಎಲೆನಾ ಅಂತಕ್ಕಂಥ ಅಮ್ಮ ಅಲೆಕ್ಸಿ ಬಗ್ಗೆ ತುಂಬ ನೆಗ್ಲಿಜೆನ್ಸಿ ಮಾಡಿದ್ಲು. ಅದು ಅವನ ಮನಸ್ಸಿಗೆ ನಾಟ್ತು. ಈ ಎಲೆನಾ ಅನ್ನೋ ಹೆಸರಿನವರೇ ಹೀಗೆನಾ, ನಮ್ಮಮ್ಮ ಯಾಕೆ ನನ್ನಿಷ್ಟ ನೆಗ್ಲಿಜೆನ್ಸಿ ಮಾಡಿದ್ಲು, ನನ್ನನ್ನು ಸರಿಯಾಗಿ ನೋಡ್ಕೊಳ್ಳಲಿಲ್ಲ ಅಂತಕ್ಕಂಥದ್ದು ಆತನ ಮನಸ್ಸಿನಲ್ಲಿ ಮೂಡ್ತು. ಹಾಗಾಗಿ ಅವನಿಗೆ ಎಲೆನಾ ಅನ್ನೋ ಹೆಸರಿನವ್ರನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಈ ಕಾರಣಕ್ಕೆ ನಾನು ಏನಿಬ್ಬರು ಮಹಿಳೆಯರನ್ನ ಇದ್ರು, ಎಲೆನಾ ಕೆಸ್ತನೋವಾ ಮತ್ತು ಎಲೆನಾ ಒನೋವಾ ಅನ್ನೋರು, ಅವರಿಬ್ಬರನ್ನ ನಾನು ಕೊಂದೆ ಅಂತ ಪೊಲೀಸರ ವಿಚಾರಣೆಯಲ್ಲಿ ಹೇಳಿದ್ದೇನೆ. ಪೊಲೀಸರಿಗೆ ನಿಜಕ್ಕೂ ಶಾಕ್ ಆಯಿತು. ಇವರು ಒಂದು ಹೆಸರಿನ ಮೇಲೆ ಇಷ್ಟು ಜಿದ್ದು, ದ್ವೇಷ, ಸೇಡನ್ನು ಇಟ್ಕೊಂಡು ಈ ರೀತಿ ಕೊಲೆ ಮಾಡಿದಾರಲ್ಲ ಅಂತ. ಹಾಗಾಗಿ ಪೊಲೀಸರು ಅವನ್ನ ಮೊಬೈಲ್ನೆಲ್ಲ ಸೀಸ್ ಮಾಡಿ ನೋಡ್ತಾರೆ. ಆ ಮೊಬೈಲಲ್ಲಿ ಸುಮಾರು 100 ಯುವತಿಯರ ಮತ್ತು ಹುಡುಗಿಯರ ಫೋಟೋ ಇದೆ ಅಂತಂದ್ರೆ ಬರೀ ಮಹಿಳೆಯರು ಫೋಟೋ ಮಾತ್ರ ಇದೆ ಮೊಬೈಲಲ್ಲಿ. ನಿಜಕ್ಕೂ ಆ 100ಕ್ಕೂ ಹೆಚ್ಚು ಇದೆ ಅಂತ ಹೇಳ್ತಿದ್ದಾರೆ ಇನ್ವೆಸ್ಟಿಗೇಷನ್ ಅಲ್ಲಿ. ಆ 100 ಜನದ ಹೆಸರೇನಾದ್ರೂ ಸ್ಟಾರ್ಟಿಂಗ್ ಅಲ್ಲಿ ಎಲೆನಾ ಅಂತಿದೆಯಾ, ಇವನ್ ಯಾಕೆ ಎಲೆನಾ ಅನ್ನೋರ್ನೇ ಟಾರ್ಗೆಟ್ ಮಾಡ್ತಾ ಇದ್ದ? 100 ಜನ ಮಹಿಳೆಯರು ಮತ್ತೆ ಹೆಂಗಸರ ಫೋಟೋಗಳೇನಾದ್ರೂ ನಿಜಕ್ಕೂ ಅವ್ರ ಹೆಸರು ಎಲೆನಾ ಅಂತ ಪೊಲೀಸರಿಗೆ ಡೌಟ್ ಬಂದಿದೆ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವನು ಹೇಳ್ಬೇಕು, ಅವನ ಮೊಬೈಲ್ ಇರ್ತಕ್ಕಂತಹ 100 ಹೆಂಗಸರು ಮತ್ತೆ ಯುವತಿಯರ ಫೋಟೋಗಳು ಯಾರ್ದು ಫೋಟೋ, ಅವನು ಯಾಕೆ ಫೋಟೋಗಳನ್ನ ಅವನು ಮೊಬೈಲಲ್ಲಿ ಎತ್ತಿಟ್ಕೊಂಡಿದ್ದಾನೆ. ಆ 100 ಜನ ಏನಾದರೂ ಎಲೆನಾ ಅನ್ನೋ ಹೆಸರಿನವರ? ನಿಜಕ್ಕೂ ಒಂದು ರೀತಿ ಶಾಕ್ ಆಗ್ತಿದೆ. ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅವನು ಆಲ್ರೆಡಿ ಒಂದಿಷ್ಟು ಅವನಿಗೆ ಮೆಂಟಲಿ ಒಂದಿಷ್ಟು ಡಿಸಾರ್ಡರ್, ಅವನು ಸೈಕಿಕ್ಕು ಮನಸ್ಥಿತಿನೇ ಹಾಳಾಗಿದೆ. ಹೀಗಾಗಿ ಅವನಿಗೆ ಟ್ರೀಟ್ಮೆಂಟ್ಸ್ ಕೊಡಿಸುವಂತಹ ಪ್ರಯತ್ನ ಕೂಡ ನಡೀತಿದೆ. ಇದು ರಷ್ಯಾದ ವ್ಯಕ್ತಿಯ ಒಂದು ಮನಸ್ಥಿತಿಯ ಕತೆ.